ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ನಗರಸಭೆ ಕಾರ್ಯಾಲಯ ಗಂಗಾವತಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ. ದಿನಾಂಕ ಮೇ 2, 2025ರಂದು ಗಂಗಾವತಿ ನಗರಸಭೆ ಕಾರ್ಯಾಲಯ ಆವರಣದಲ್ಲಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆದ ಸಂದರ್ಭದಲ್ಲಿ ಪೌರ ಸೇವಾ ನೌಕರರು ಬೇಡಿಕೆಗಳ ಬಗ್ಗೆ ಬಸವರಾಜ ಮೇಗಳಮನಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಜಿಲ್ಲಾ ಅಧ್ಯಕ್ಷರು ಮಾತನಾಡಿದ ಅವರು, ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರ ಸೇವಾ ನೌಕರರಿಗೆ ಪ್ರತ್ಯೇಕ ಅಧಿವೇಶವಿಲ್ಲದೆ ವಿಸ್ತರಿಸುವುದು, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನು ಸಕ್ರಮಗೊಳಿಸುವುದು, ನಗರಸಭೆಯಲ್ಲಿ 100% ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ ಅಡಿ ನೇಮಕಾತಿ ಮಾಡುವುದು, ಲೋಡರ್ಸ್ಗಳಿಗೆ ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಡೆಯುವುದು, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರ ವಿಶೇಷ ನೇಮಕಾತಿ ಅಡಿ ಪರಿಗಣಿಸಬೇಕು, ಪೌರ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನು ಕಲ್ಪಿಸಬೇಕು, ಐಟಿ ಸಿಬ್ಬಂದಿ, ಅಕೌಂಟ್ ಕನ್ಸಲ್ಟೆಂಟ್, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕ, ಸಾನಿಟರ್ 2022ನೇ ಸಾಲಿನ ವಿಶೇಷ ನೇಮಕಾತಿ ಅಡಿ ಆಯ್ಕೆಯಾದ ಪೌರ ಕಾರ್ಮಿಕರರು, ಸೂಪರ್ವೈಸರ್ ಹಾಗೂ ಇತರ ವೃಂದ ನೌಕರರ ಪೌರ ಸೇವಾ ನೌಕರರೆಂದು ಪರಿಗಣಿಸಿ ಸಲನಿತಗೊಳಿಸಬೇಕೆಂದು ಪೌರ ನೌಕರರ ಪರ ಬಸವರಾಜ ಮೇಗಳಮನಿ ಅವರು ಹೇಳಿದರು. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ಏನೇ ಬರಲಿ ರಾಜ್ಯ ಪೌರ ಸೇವಾ ನೌಕರರ ಸಂಘ ಇವತ್ತೇನು ಹೋರಾಟವನ್ನು ಹಮ್ಮಿಕೊಳ್ಳಿದೆ. ಆ ಹೋರಾಟಕ್ಕೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತಾ ಇದ್ದೇವೆ. ಏನು ಪೌರ ಸೇವಾ ನೌಕರರು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಆ ಬೇಡಿಕೆಗಳು ನ್ಯಾಯಯುತವಾಗಿದ್ದಾವೆ. ರಾಜ್ಯದ ಸರ್ಕಾರ ಏನು ಸವಲತ್ತುಗಳನ್ನು ನೀಡ್ತಾ ಇದೆ, ಆ ಸವಲತ್ತುಗಳನ್ನು ನೀಡಬೇಕಂತಕ್ಕಂಥದ್ದು ಇದು ನ್ಯಾಯಯುತವಾಗಿದೆ. ಅದೇ ರೀತಿಯಾಗಿ ನೇರವಾಗಿ ನೇಮಕಾತಿ ಮಾಡಬೇಕು ಸಿಬ್ಬಂದಿಗಳನ್ನು. ಯಾವುದೇ ರೀತಿಯಿಂದ ಏಜೆನ್ಸಿ ಮೂಲಕ ನೇಮಕ ಮಾಡಿಕೊಳ್ಳದೆ ನೇರವಾಗಿ ನೇಮಕ ಮಾಡಿಕೊಳ್ಬೇಕಂತಕ್ಕಂಥದ್ದು ಒಂದು ಬೇಡಿಕೆಯಾಗಿದೆ. ಅದೇ ರೀತಿಯಾಗಿ ಇನ್ನು ಜ್ಯೋತಿ ಸಂಜೀವಿನಿ, ಇವತ್ತೇನು ನಮ್ಮ ನಗರಸಭೆಯ ಎಲ್ಲ ಸಿಬ್ಬಂದಿಗಳು ಆರೋಗ್ಯ ರಕ್ಷಣೆಗಾಗಿ ಯಾವುದೇ ರೀತಿಯಿಂದ ಹಣರಹಿತವಾದಂಥ ಸೇವೆಯನ್ನು ಅವರಿಗೆ ಆರೋಗ್ಯ ಸೇವೆಯನ್ನು ನೀಡಬೇಕಂತಕ್ಕಂಥದ್ದು ಹಲವಾರು ಬೇಡಿಕೆಗಳನ್ನು ಅವರು ಇಟ್ಟಿದ್ದಾರೆ. ಆ ಬೇಡಿಕೆಗಳು ನ್ಯಾಯಯುತವಾಗಿದ್ದಾವೆ. ನಗರಸಭೆ ಅಂತ ಅಂದರೆ ಇದು ಕೇವಲ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ನಗರಸಭೆ ಅಲ್ಲ. ನಾವು ಶಿಕ್ಷಣ ಇಲಾಖೆಯನ್ನು ಶಿಕ್ಷಣಕ್ಕಾಗಿ ಮಾತ್ರ, ನೀರಾವರಿ ಇಲಾಖೆಯನ್ನು ನೀರಾವರಿ ಇಲಾಖೆಗೆ ಮಾತ್ರ, ಮತ್ತು ಲೋಕೋಪಯೋಗಿ ಇಲಾಖೆ ರಸ್ತೆಗೆ ಮಾತ್ರ, ಬೇರೆ ಬೇರೆ ಇಲಾಖೆಗಳು ಬೇರೆ ಬೇರೆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಿದ್ದಾವೆ. ಆದರೆ ನಗರಸಭೆ ಮಾತ್ರ ಎಲ್ಲ ಇಲಾಖೆಗಳನ್ನು ಒಳಗೊಂಡಿರ್ತಕ್ಕಂಥ ನಗರಸಭೆ ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ. ಈ ಒಂದು ನಗರದಲ್ಲಿ ಏನು ನಮ್ಮ ನಾಗರಿಕರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕುಡಿಯುವ ನೀರು, ಇವತ್ತು ನೀರಾವರಿ ಇಲಾಖೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ನಗರಸಭೆಯಲ್ಲಿ ಇರ್ತಕ್ಕಂಥ ಏನು ಸಿಬ್ಬಂದಿಗಳು ಎಲ್ಲ ಜನರಿಗೆ ಮನೆ ಮನೆಗೆ ನೀರನ್ನು ತಲುಪಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿದ್ಯುತ್, ಇವತ್ತು ರಸ್ತೆ ಬೀದಿ ದೀಪಗಳಾಗಿರ್ಬೋದು, ಬೇರೆ ಬೇರೆ ಕಡೆ ವಿದ್ಯುತ್ ದೀಪಗಳನ್ನು ಕೂಡ ನಮ್ಮ ನಗರಸಭೆಯಿಂದ ಪೂರೈಕೆ ಆಗ್ತಾ ಇದೆ. ರಸ್ತೆ, ಚರಂಡಿ, ಈ ಒಂದು ರಸ್ತೆಯನ್ನು ಮಾಡೋದಾಗಿರ್ಬೋದು, ಶುಚಿತ್ವಗೊಳಿಸೋದಾಗಿರ್ಬೋದು, ಚರಂಡಿಗಳನ್ನು ನಿರ್ಮಿಸೋದಾಗಿರ್ಬೋದು, ಶುಚಿತ್ವಗೊಳಿಸೋದಾಗಿರ್ಬೋದು, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ತಾವೆಲ್ಲರೂ ಆರೋಗ್ಯ ಇಲಾಖೆಯ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಪರಿಸರವನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಇಲಾಖೆಗಳನ್ನು ಒಳಗೊಂಡಂತ ಈ ಒಂದು ನಗರಸಭೆ ನಿಜವಾಗಿಯೂ ನಾವೆಲ್ಲ ಆರೋಗ್ಯವಾಗಿರ್ಬೇಕಾದ್ರೆ ನಗರಸಭೆಯ ಸಿಬ್ಬಂದಿಗಳು ನಗರಸಭೆಯ ಕಾರಣ. ಇವತ್ತು ಇಂಥ ಒಂದು ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ದಲಿತ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರ್ತಾರೆ. ಅದೇ ರೀತಿಯಾಗಿ ಮಹಿಳೆಯರು ಕೂಡ ಅನೇಕ ಸಂಖ್ಯೆಯಲ್ಲಿ ಇದ್ದಾರೆ, ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ಕರ್ನಾಟಕ ಸರ್ಕಾರ ಇವತ್ತು
ದ್ರೋಹವನ್ನು ಮಾಡ್ತಾ ಇದೆ ನಗರಸಭೆಗೆ. ಬೇರೆ ಬೇರೆ ಇಲಾಖೆಗಳಿಗಿಂತ ಈ ಇಲಾಖೆಯು ನಿಜವಾಗಿಯೂ ಸ್ವಾಭಿಮಾನದ ಇಲಾಖೆ ಆಗಬೇಕಾಗಿದೆ. ಇವರು ಇಂಥ ಒಂದು ಕನಿಷ್ಠ ಕೆಲಸ ಮಾಡ್ತಾ ಇದ್ದು ಇವತ್ತು ನೀವು ಒಂದು ದಿನಕ್ಕೆ 5,000 ರೂಪಾಯಿ ಕೊಟ್ಟರು ಮಾಡದೇ ಇರತಕ್ಕಂಥ ಕೆಲಸವನ್ನು ನಗರಸಭೆಯಿಂದ ಸಿಬ್ಬಂದಿ ಶುಚಿತ್ವಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಸರ್ಕಾರದವರಿಗೆ ನಾಚಿಕೆ ಆಗಬೇಕು. ಯಾಕಂದ್ರೆ ಬೇರೆ ಬೇರೆದವರಿಗೆ ಕೋಟಿಗಟ್ಟಲೆ ಅನುದಾನ ಬೇರೆ ಬೇರೆದವರಿಗೆ ನೀವು ಬಿಡುಗಡೆ ಮಾಡ್ತೀರಿ, ಆದ್ರೆ 2 ತಿಂಗಳ 3 ತಿಂಗಳಾದ್ರೂ ಇವರಿಗೆ ಸಂಬಳ ಇಲ್ಲ ಅಂದ್ರೆ ಇವ್ರೇನು ದೊಡ್ಡ ಉತ್ತಮ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಲ್ಲ. ಇವರ ಒಂದು ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇರೋದೇ ಕಾರಣ ಇರದೇ ಇದ್ದಕ್ಕೆ ಇವತ್ತು ಗಟ್ರ ಬೆಳೆಯಕ್ಕೆ ಬರ್ತಾರ. ಮಂತ್ರಿಗಳಾಗಿರ್ಬೋದು, ರಾಜಕಾರಣಿಗಳು, ಜನಪ್ರತಿನಿಧಿಗಳಾಗಿರ್ಬೋದು, ಬೇಕಾದ್ರೆ ನೀವು ಯಾರಾದ್ರೂ ಈ ಕೆಲಸ ಮಾಡ್ತೀರಂದ್ರೆ ಹೇಳ್ರಿ, ನಿಮಗೂ ಈ ಕೆಲಸ ಕೊಡಕ್ ನಾವು ಸಿದ್ಧರಿದ್ದೀವಿ. ಇಂಥ ಕೆಲಸ ಮಾಡೋರಿಗೆ ನೀವು ಮೊದಲು ಕೊಡ್ಬೇಕು, ಅಡ್ವಾನ್ಸ್ ಆಗಿ ಕೊಡ್ಬೇಕು, ಕೆಲವು ಬೋನಸ್ ಆಗಿ ಕೊಡ್ಬೇಕು ನೀವು ಇವ್ರಿಗೆ ಹಣ. ಇವ್ರಿಗೆ ಯಾವುದೇ ರೀತಿಯಿಂದ, ಯಾಕಂದ್ರೆ ಹಬ್ಬದ ಮುಂಗಡನ ಹಣ ಅಂತೇಳಿ ಅವ್ರಿಗೆ ಮುಂಗಡವಾಗಿ ಕೊಡ್ಬೇಕು. ಎಲ್ಲರ ಹಬ್ಬಗಳನ್ನು ಮಾಡ್ತೀವಿ ನಾವು ನಗರದಲ್ಲಿ, ಬೆಂಗಳೂರು ನಗರ ಇರ್ಬೋದು, ಗಂಗಾವತಿ ನಗರ ಎಲ್ಲೆಲ್ಲಿ ಹಬ್ಬ ಮಾಡ್ತೀವಿ. ಆದ್ರೆ ಇವ್ರಿಗೆ ಹಬ್ಬ ಇಲ್ಲ. ಹಬ್ಬ ಬನ್ನಿ ಹಬ್ಬ ಆದ ತಕ್ಷಣ ಎಲ್ಲ ಕಸ ಬೆಳೆ ಆಗ್ಬೇಕು. ರಾತ್ರಿ ಬನ್ನಿ ಆಗಿರ್ತೈತೆ, ಮುಂಜಾನೆ ಕಸ ಆಗಿರ್ತೈತೆ ಅದು. ಹೌದಾ? ದೀಪಾವಳಿ ಬಂದ್ರೆ ಎಷ್ಟು ಈ ನಗರ ನಿಜವಾಗಿಯೂ ಏನು ಇವತ್ತು ನೈರ್ಮಲ್ಯವಾಗಿರ್ಬೇಕಂದ್ರೆ ನಗರಸಭೆಯ ಮಹತ್ವವಾದಂತ ಪಾತ್ರ ವಹಿಸ್ತದೆ. ಮಾನ್ಯ ಮುಖ್ಯಮಂತ್ರಿಗಳಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ನೋಡ್ರಿ, ಇವರು ಎಂತ ಒಂದು ದೊಡ್ಡ ಗುಣ ಹೊಂದಿದ್ದಾರೆ. ಯಾವುದೇ ರೀತಿಯ ಕೆಲಸ ನಿಲ್ಲಿಸದೆ ಕೆಲಸ ಮಾಡಿಕೊಂಡು ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಕೆಲಸ ಮಾಡ್ಕೊಂತ ಹೋದ್ರೆ ಇವ್ರು ಇಲ್ಲ ಇದ್ರೆ ಇವರು ಒಂದು 6-15 ದಿನ ಶುಚಿತ್ವಗೊಳಿಸೋದು ಬಿಟ್ರೆ ಇವತ್ತು ನಗರ ಯಾವ ರೀತಿ ಆಗಿರ್ತೈತಿ. ನೀವಾದ್ರೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಅಂತಂದ್ರೆ ರಸ್ತೆಗೆ ಇಳಿತೀರಿ ನೀವು, ಆ ಪಕ್ಷ ಈ ಪಕ್ಷ ಅಂತೇಳಿ. ಆದ್ರೆ ಇವರು ರಸ್ತೆಗೆ ಇಳಿದೇ ಇವತ್ತು ತಮ್ಮ ಒಂದು ಕಚೇರಿಯಲ್ಲಿ ಇವತ್ತು ಧರಣಿ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಬೇಕು. ಮುಖ್ಯಮಂತ್ರಿಗಳು ಮತ್ತು ಈ ಇಲಾಖೆಯ ಸಚಿವರು ಅರ್ಥ ಮಾಡಿಕೊಂಡು ಇವರ ನ್ಯಾಯಯುತವಾದ ಬೇಡಿಕೆಗಳನ್ನು ಶೀಘ್ರದಲ್ಲೇ ಈಡೇರಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.